ಫ್ರೆಂಡ್ಸ್, ಹಾಗೆ ಈ ದೇವ್ರದ್ದೊಂದು ಅನುಗ್ರಹ ತಗೊಳ್ಳಿಕ್ಕೆ ಅಂದರೆ ನಮ್ಮದು ಹಳೆಯ ಜನ್ಮಗಳ ಆ್ಯಕ್ಚುಲಿ ಇದು ಆಗುವಂಥದ್ದು ಸಾವಿರಾರು ಜನ್ಮಗಳ ಒಂದು ದೇವರ ಒಂದು ಪೂಜೆ ತಪಸ್ಸು ಅದೆಲ್ಲ ಸೇರಿಬಿಟ್ಟು ಈ ಜನ್ಮಕ್ಕೆ ಬೇಗ ನಮಗೆ ದೇವಾನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಕೆಲವ್ರದ್ದು ಈ ಜನ್ಮಗಳಲ್ಲಿ ಸ್ಟಾರ್ಟ್ ಮಾಡಿದರೆ ಇನ್ನೂ ಎಷ್ಟೋ ಜನ್ಮಗಳು ಕಳೆದ ಮೇಲೆ, ಎಷ್ಟೋ ಸಾವಿರ ವರ್ಷಗಳು ಕಳೆದ ಮೇಲೆ ಅವ್ರಿಗೆ ಅದರದ್ದು ದೈವಾನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಒಂದು ನಾನು ಈಗ ಈ ಒಂದು ಲೈಫಲ್ಲಿ ದೇವ್ರದ್ದೊಂದು ಅಂದರೆ ದೇವರು, ನಾನು ಹೇಳಿದ್ದೇನೆ ಈಗ ಲಾಸ್ಟ್ ವಿಡಿಯೋಗಳಲ್ಲಿ, ದೇವರು ಪ್ರತ್ಯಕ್ಷವಾಗಿ ನಾನು ದೇವ್ರನ್ನ ನಾರಾಯಣ, ಶಿವನು ಮತ್ತು ಅಮ್ಮ ದುರ್ಗಾ ಪರಮೇಶ್ವರಿ ದೇವರು ಇರ್ಬೋದು, ಸ್ವಾಮಿ ಇರ್ಬೋದು, ಈ ದೇವ್ರುಗಳನ್ನೆಲ್ಲ ಕಂಡೆ, ಗಣಪತಿ ಸ್ವಾಮಿನೆಲ್ಲ ಕಂಡೆ ಅಂತ ಅಂದ್ಬಿಟ್ಟು, ಗಣಪತಿ ದೇವರು ಸಿದ್ಧಿ ವಿನಾಯಕನೆಲ್ಲ. ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದರೆ, ಸಿಂಪಲಾಗಿ ಹೇಳಬೇಕಂದ್ರೆ ಫ್ರೆಂಡ್ಸ್, ಭಕ್ತಿಯಿಂದ ದೇವ್ರನ್ನ ಬೇಡ್ಕೊಳ್ತಿದ್ದೆ. ಭಕ್ತಿಯಿಂದ ದೇವ್ರನ್ನ ನಾನು ಕಣ್ಣೀರು ಹಾಕ್ಬಿಟ್ಟು ಪೂಜೆ ಮಾಡ್ತಿದ್ದೆ. ದೇವ್ರನ್ನ ಮೆಡಿಟೇಷನ್ ಧ್ಯಾನ ಮಾಡ್ತಿದ್ದೆ. ಅದು ಯಾವ ಥರ ಅಂತ ಅಂದ್ಬಿಟ್ಟು ನಾನು ಜರ್ನಲಿಸಮ್ದಲ್ಲಿ ಇರುವಂಥ ನಂದು ಕೆಲವೊಂದು ವೀಡಿಯೋಸಲ್ಲಿ ಆಲ್ರೆಡಿ ಒಂದು 2-3 ವರ್ಷ ಹಿಂದೆನೇ ಹಾಕಿದ್ದೆ. ನಾನು ನೋಡಿ ಒಂದು ಸಲ, ಎಲ್ಲರೂ ನೋಡಿರಲಿಕ್ಕೆಲ್ಲ, ಇಂಗ್ಲೀಷಲ್ಲಿದೆ ಅದು, ಬಟ್ ವೀಡಿಯೋ ಸಮೇತ ಇದನ್ನು ನೋಡ್ಕೊಳ್ಳಿ. ಇನ್ನೂ ಹೇಳಬೇಕಿದ್ರೆ ಸುಮಾರು ಒಂದು 8-9-10 ವರ್ಷಗಳಿಂದ, ಅಂದರೆ ಆಲ್ಮೋಸ್ಟ್ ಲೈಫಲ್ಲಿ 99% ಟೈಮ್ ಬ್ರಹ್ಮಚರ್ಯದಿಂದ ಮಾಡ್ಕೊಂಬಂದಿದ್ದೇನೆ. ಬ್ರಹ್ಮಚರ್ಯ ನಿಮ್ಗೆ ಗೊತ್ತಿರ್ಬೋದು. ಬ್ರಹ್ಮಚರ್ಯ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಅಂದರೆ ಮಿಡಲಲ್ಲಿ ಏನು ಒಂದು ಮ್ಯಾರೇಜ್ ಟೈಮ್ ಆಯಿತು, ಆಗ ಒಂದು 3 months ಬಿಟ್ಬಿಟ್ರೆ ಬಾಕಿ ಎಲ್ಲ ಟೈಮಲ್ಲಿ ಕೂಡ ಬ್ರಹ್ಮಚರ್ಯ ಪಾಲನೆ ಮಾಡಿದ್ದೆ. ಓಕೆನಾ. ಅದರಲ್ಲಿ ಕೆಲವೊಂದು ಮತ್ತು 3ನೇ ವಿಷಯ ಏನು ಅಂತಂದರೆ, ದೇವ್ರನ್ನ ಕಣ್ಣೀರು ಹಾಕ್ಬಿಟ್ಟು ನಾವು ಬೇಡ್ಕೋಬೇಕು ಭಕ್ತಿಯಿಂದ. ಅಂದರೆ ಈಗ ನೀವು ಜೇಸುದಾಸ್ ಅವ್ರದ್ದು ಸಾಂಗೆಲ್ಲ ಕೇಳಿದಿರಲ್ಲ, ದೇವ್ರ ಸಾಂಗ್ಗಳು, ಇಷ್ಟೊಂದು ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡ್ತಾರೆ ಅಂತ. ಸೊ ಆ ಥರ ಭಕ್ತಿಯಿಂದ ನಾವು ದೇವ್ರನ್ನ ಪೂಜೆ ಮಾಡಬೇಕು, ಇಲ್ಲಾಂದರೆ ಮೆಡಿಟೇಷನ್ ಮಾಡಬೇಕು. ಹಾಗೆ ಭಕ್ತಿಯಿಂದ ಮೆಡಿಟೇಷನ್ ಮಾಡಿ ಮತ್ತು ಮೆಡಿಟೇಷನ್ ಎಲ್ಲ ಮಾಡ್ಕೊಂಡು ಬಂದರೆ ಆಗುತ್ತೆ. ಮತ್ತು 4ನೇದು ಏನು ಅಂತಂದರೆ, ಒಂದು ದೊಡ್ಡ ಮಟ್ಟಿಗೆ ನಿಮಗೆ ದೇವರದೊಂದು ಪ್ರತ್ಯಕ್ಷವಾಗೋದು ಆ ಥರ ಎಲ್ಲ ಆಗಬೇಕಿದ್ರೆ ನಿಮಗೆ ತುಂಬ ಹಿಂದಿನ ಜನ್ಮಗಳಿಂದ ಅದರದೊಂದು ಸಿದ್ಧಿ ಬಂದಿರಬೇಕಾಗುತ್ತೆ. ಹಿಂದಿನ ಜನ್ಮಗಳಲ್ಲಿ ಕೂಡ ನೀವು ದೇವರ ಒಂದು ಪೂಜೆ ಅದನ್ನೆಲ್ಲ ಮಾಡ್ಕೊಂಡಿದ್ರೆ ಅದು ಈ ಜನ್ಮದಲ್ಲಿ ನಿಮಗೆ ದೇವರ ಪ್ರತ್ಯಕ್ಷ ಆಗುವಂಥದ್ದು, ಅಂಥದ್ದೆಲ್ಲ ಆಗುವಂಥದ್ದು. ಇಲ್ಲ ಅಂದರೆ ಚಿಕ್ಕ ಪುಟ್ಟದಾಗ ನಿಮಗೆ ಎಲ್ಲರಿಗೂ ಒಂದು ರಕ್ಷೆ, ಆಶೀರ್ವಾದ ಅದೆಲ್ಲ ಸಿಗುತ್ತೆ. ಈ ಜನ್ಮದಲ್ಲಿ ಯಾರು ಪ್ರಾರಂಭಿಸಿರ್ತಾರೆ ಅವ್ರಿಗೆ ಹಿಂದಿನ ಜನ್ಮಗಳಲ್ಲಿ ಅವರು ಮೆಡಿಟೇಷನ್, ದೇವ್ರದ್ದು ಇದೆಲ್ಲ ಭಕ್ತಿಯೆಲ್ಲ ಜಾಸ್ತಿ ಮಾಡಿಲ್ಲ ಅಂದರೂ ಕೂಡ ಈ ಜನ್ಮದಲ್ಲಿ ಈಗ ಒಂದು ವಾರದಲ್ಲಿ ಪ್ರಾರಂಭ ಮಾಡಿದವರಿಗೆ ಕೂಡ ಒಂದು ಕೆಲವೊಂದು ಏನೋ ಒಂದು ರಕ್ಷಣೆ ಇರ್ಬೋದು, ದುಷ್ಟಶಕ್ತಿಗಳಿಂದ ಒಂದು ರಕ್ಷಣೆ ಅಂಥದ್ದೆಲ್ಲ ಸಿಗುತ್ತೆ, ಸ್ವಲ್ಪನಾದ್ರೂ ಸಿಗುತ್ತೆ. ಇಲ್ಲಾಂದರೆ ಯಾರಾದರೂ ಈ ಥರ ನಮ್ಮ ಥರ ಕೆಲವೊಂದು ಆಲ್ರೆಡಿ ಸಿದ್ಧಿ ಇರ್ತಾರಲ್ಲ, ಅವ್ರ ಹತ್ರ ಕೇಳಿ ಕೆಲವು ರಕ್ಷೆಗಳನ್ನ ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಗಳು ಹೋಗಿ ರಕ್ಷೆಗಳು ಪಡ್ಕೊಳ್ಬೇಕು. ಕೆಲವೊಂದು ದೇವಸ್ಥಾನಗಳು ಆಗುತ್ತೆ, ಕೆಲವೊಂದು ದೇವಸ್ಥಾನಗಳಲ್ಲಿ ನೀವೇ ಪ್ರಾರ್ಥನೆ ಮಾಡ್ಕೋಬೇಕು ಹೋಗ್ಬಿಟ್ಟು. ಮತ್ತು ಇನ್ನೊಂದು ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳ್ತೀನಿ, ಲಾಸ್ಟ್ ಪಾಯಿಂಟ್ ಇದು. ಅದೇನು ಅಂತಂದರೆ, ಈಗ ಕೆಲವು ನಾನ್ ವೆಜ್ ತಿನ್ನೋರು ಇರ್ತಾರೆ. ನಾನ್ ವೆಜ್ ತಿನ್ನೋರು ಏನು ಅಂತಂದರೆ, ಇವತ್ತು ನಾನು ಏನೋ ಒಂದು ನಾನ್ ವೆಜ್ ಊಟ ಮಾಡಿಬಿಟ್ಟೆ, ಇವತ್ತು ನಾನು ದೇವ್ರನ್ನ ಕೈ ಮುಗಿಯೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ. ನಿಜ, ಆ್ಯಕ್ಚುಲಿ ನಾನ್ ವೆಜ್ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಡಿ. ದೇವಸ್ಥಾನಕ್ಕೆ ಹೋದರೆ ಅದು ಒಂದು ಅಲ್ಲಿರುವಂಥ ಜನಗಳು ಯಾರು ಕೂಡ ಇಷ್ಟಪಡಲ್ಲ ನಮ್ಮನ್ನು ಹೆಚ್ಚಾಗಿ. ಕೆಲವೊಂದು ದೇವಸ್ಥಾನ ಬಿಟ್ಬಿಟ್ರೆ ಹೆಚ್ಚಾಗಿ ಕೆಲವೊಂದು ವೆಜ್ಜಾಗಿ ಇರಬೇಕು, ಅಂದರೆ ವೆಜ್ ಊಟ ಮಾಡಿ ಹೋಗೋದು ಅಂಥ ದೇವಸ್ಥಾನಕ್ಕೆ ಹೋಗಬೇಡಿ. ಆದಷ್ಟು ಹೊರಗಡೆನೇ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವಸ್ಥಾನ ಹೊರಗಡೆನೇ ಒಂದು ಈಗ ನಾರಾಯಣ ದೇವಸ್ಥಾನ ಇದ್ದರೆ ಹೊರಗಡೆನೇ ಹರೇ ಕೃಷ್ಣ
ನಾರಾಯಣ, ಶಿವನ ದೇವಸ್ಥಾನ ಹೊರಗಡೆಯಿಂದನೇ ಶಿವನೇ ತಂದುಬಿಟ್ಟು ಒಂದು ದೇವ್ರನ್ನ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಕೊಳ್ಳಿ. ಒಳಗಡೆ ಹೋಗ್ಬೇಕು ಅಂತಿಲ್ಲ ನೀವು, ಮನೆಯಿಂದ ಅಷ್ಟೇ. ನೀವು ಅಲ್ಲಿ ದೇವ್ರ ರೂಮ್ಗೆ ಹೋಗೋಕ್ಕಾಗಿಲ್ಲ ಅಂತಂದರೆ ಇಲ್ಲ ಹೊರಗಡೆ ಕುತ್ಕೊಂಡು ಸ್ವಲ್ಪ ಧ್ಯಾನ ಮಾಡ್ಕೊಳ್ಳಿ, ದೇವ್ರನ್ನ ನೆನೆಸ್ಕೊಳ್ಳಿ. ನಾನ್ ವೆಜ್ ತಿಂದಿದ್ರೆ ಸೊ ಏನಾಗುತ್ತೆ ಅಂದರೆ ಕೆಲವರು 2-3 ದಿವಸ ನಾನ್ ವೆಜ್ ತಿಂದಿರ್ತಾರೆ. ಸೊ 2-3 ದಿವಸ 4 ದಿವಸ ಕೂಡ 4 ಡೇಸ್ ಕೂಡ ಅವರು ದೇವ್ರದ್ದು ಪೂಜೆ ಧ್ಯಾನಗಳು ಯಾವುದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಆ ಟೈಮಲ್ಲಿ ಸಮಸ್ಯೆಗಳಾಗೋ ಚಾನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಕೆಲವೊಂದು ದೇವರುಗಳಿದ್ದಾರೆ, ಈಗ ಅಯ್ಯಪ್ಪ ಸ್ವಾಮಿ, ಶ್ರೀಕೃಷ್ಣ ಪರಮಾತ್ಮ, ಕೆಲವೊಂದು ದೇವರುಗಳು, ಎಸ್ಪೆಷಲಿ ಅಯ್ಯಪ್ಪ ಸ್ವಾಮಿ, ಆ ದೇವರಿಗೆಲ್ಲ ನೀವು ನಾನ್ ವೆಜ್ ತಿನ್ನೋವಾಗ ಯಾವುದೇ ಕಾರಣಕ್ಕೂ ಎಲ್ಲಿ ಹೊರಗಡೆ ನಿಂತ್ಕೊಂಡು ಕೂಡ ನೀವು ಒಂದು ಪ್ರಾರ್ಥನೆ ಆಗಲಿ ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಹಿಂಗೆ ನೆನೆಸ್ಕೋಬೇಕಷ್ಟೇ. ಏನಾದ್ರು ಇಲ್ಲ ದೇವಸ್ಥಾನ ಕಂಡ್ರೆ ಕೂಡ ಜಸ್ಟ್ ಹಿಂಗೆ ಕೈ ತಲೆ ಬಾಗಬೇಕಷ್ಟೇ ಹೊರತು ಸ್ಪೆಷಲಾಗಿ ಒಂದು ಪೂಜೆ ಮಾಡಿ ನಾನ್ ವೆಜ್ ತಿಂದ್ಬಿಟ್ಟೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬೇರೆ ದೇವ್ರುಗಳು ನೆನೆಸ್ಕೊಳ್ಳಿ ಆ ಟೈಮಲ್ಲಿ. ಮತ್ತು ಬೇರೆ ಏನೆಲ್ಲ ವಿಷಯಗಳು ಅಂತಂದರೆ ದುಷ್ಟಕೃತ್ಯಗಳು ಯಾರ ಮೇಲೆ ಮಾಡೋಕ್ಕೆ ಹೋಗಬಾರ್ದು. ಒಳ್ಳೆ ವ್ಯಕ್ತಿಯಾಗಿರಬೇಕು, ದುಷ್ಟಕೃತ್ಯಗಳು ಮಾಡಬಾರ್ದು, ದುಷ್ಟಕೃತ್ಯಗಳನ್ನ ಬೆಳೆಸ್ಕೋಬಾರ್ದು. ನೀವು ಅಂಥ ಪೊಸಿಷನ್ ಇದ್ದರೆ, ಈಗ ಸೋಲ್ಜರ್ ಆಗಿರ್ತೀರ, ದುಷ್ಟರನ್ನ ಸಂಹರಿಸ್ಬೋದು, ದುಷ್ಟರನ್ನ ಮಾತ್ರ. ಚಿಕ್ಕ ಪುಟ್ಟ ತಪ್ಪು ಮಾಡೋದಕ್ಕೆ ಯಾರ ಮೇಲೆ ಒಂದು ಹಲ್ಲೆ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನಿಜವಾಗ್ಲೂ ದುಷ್ಟರಾಗಿದ್ದರೆ ಮಾತ್ರ, ಅನಿವಾರ್ಯ ಪರಿಸ್ಥಿತಿ ಆದರೆ ಮಾತ್ರ ಅಂಥ ಪೊಸಿಷನ್ ಇದ್ದರೆ, ಸೋಲ್ಜರು ಅಂಥ ಪೊಸಿಷನ್ ಇದ್ದರೆ ದುಷ್ಟರನ್ನ ಮಾತ್ರ ನಾವು ಏನು ಮಾಡ್ಬೋದು, ಅಂಥ ಪೊಸಿಷನ್ ಇದು ಮಾಡ್ಬೋದು. ಅದು ಬಿಟ್ಟರೆ ದುಷ್ಟಕೃತ್ಯಗಳು ಯಾರ ಮೇಲೆ ಮಾಡಲಿಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನ ಮೇಲೆ ದುಷ್ಟಕೃತ್ಯ ಮಾಡುವಂಥ ರೈಟ್ಸ್ ಯಾರಿಗೂ ಇಲ್ಲ. ಅದು ದೇವರು ಒಪ್ಕೊಳ್ಳೋದಿಲ್ಲ, ಖುಷಿ ಪಡೋದಿಲ್ಲ ಅದನ್ನು. ಇದು ನಂದು ಲಾಸ್ಟ್ ಒಂದು ಇದರಲ್ಲಿ ಪಾಯಿಂಟ್ ಹೇಳ್ಬೋದು. ಇನ್ನೂ ಎಕ್ಸ್ಟ್ರಾ ಏನೆಲ್ಲ ಉಂಟು ಅದು ನಂದು ಜರ್ನಲಿಸಮ್ ಡಾಕ್ಯುಮೆಂಟ್ಸ್ ಇರ್ಬೋದು, ಇದರಲ್ಲೇ ಬರುವಂಥ ಕೆಲವು ವೀಡಿಯೋಸ್ಗಳು ಕೊನೆಯವರೆಗೂ ನೋಡಬೇಕು ಫ್ರೆಂಡ್ಸ್. ಯಾಕೆಂತಂದರೆ ಕೆಲವು ವೀಡಿಯೋಸ್ಗಳು ಸ್ಟಾರ್ಟಿಂಗಲ್ಲೇನೋ ಸ್ವಲ್ಪ ಇಂಟ್ರೆಸ್ಟ್ ಇಲ್ದಂಗೆ ಇರ್ತದೆ, ಕೊನೆಯವರೆಗೂ ನೋಡಿದ್ರೆ ನಿಮ್ಗೆ ಅದರಲ್ಲಿ ಕೆಲವೊಂದು ವಿಷಯಗಳು ಗೊತ್ತಾಗುವಂಥದ್ದು. ಒಂದು 2-3 ನಿಮಿಷ ನೋಡ್ಬಿಟ್ಟು ಫುಲ್ ಇದೇ ಇರುತ್ತೆ ವಿಡಿಯೋ ಫುಲ್ ಅಂತ ಅಂದ್ಕೋಬೇಡಿ. ಲಾಸ್ಟಿಗೆ ಕೆಲವು ಮಿಡ್ಲಲ್ಲಿ ಬರುವಂಥ ವಿಷಯಗಳು ತುಂಬ ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೆ ಕೊನೆಯವರೆಗೂ ಆ ವಿಡಿಯೋಗಳು ನೋಡಬೇಕು. ಹಾಗೆ ಮತ್ತು ಇದು ನಾನೇನು ಇಲ್ಲಿ ಕೊಡ್ತೇನೆ ಅದು ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ. ನಿಮ್ಗೆ ಯಾವುದೇ ಒಂದು ಜರ್ನಲಿಸಮ್ದು ಇದು ಅಲ್ಲ, ಇದು ಯಾವುದೋ ರೆವಿನ್ಯೂ ಜನರು ಅದೇನಲ್ಲ. ಜನರಿಗೊಂದು ಮಾಹಿತಿ ಗೊತ್ತಿರಲಿ, ಒಂದು ಕಷ್ಟಗಳು ಬಂದಾಗ ಏನಾದರೂ ಸಮಸ್ಯೆಗಳು ಪರಿಹಾರ ಆಗೋದು ನಾಲೆಡ್ಜ್ ಇರಲಿ ಅವರ ಮೈಂಡಲ್ಲಿ ಅನ್ನುವಂಥ ಒಂದು ಉದ್ದೇಶ ಅಷ್ಟೇ. ಥ್ಯಾಂಕ್ ಯು.